ಬಂದ್ರು 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 ಶುರು ಹಚ್ಕೊಳ್ಳಿ. 2 ಮಕ್ಕಳ ತಾಯಿಯಾದರೂ ಬಾಕ್ಸಿಂಗ್ನಲ್ಲಿ ಯಶಸ್ವಿ ದಾಖಲೆ ಮಾಡಿದ ಕ್ರೀಡಾಪಟು. ಇದು ಹೇಗೆ ಸಾಧ್ಯ ಎಂಬ ಪತ್ರಕರ್ತರ ಪ್ರಶ್ನೆಗೆ ಮಗು ಒಂದು ವರ ಮತ್ತು ಸ್ಫೂರ್ತಿಯೇ ಹೊರತು ನಮ್ಮ ಯಾವ ಸಾಧನೆಗೂ ಅಡ್ಡಿಯಲ್ಲ ಎಂದ ಕ್ರೀಡಾಪಟು. ತಂದಿರಿ ನೋಡ್ರಿ ಏನು ಸುದ್ದಿ ಇದು. ಆಹಾ 2 ಮಕ್ಕಳ ತಾಯಿ ಆದರೂ ಏನೇನು ದಾಖಲೆ ಮಾಡಿದಾರ್ರಿ. ಅಯ್ಯೋ ಹೌದಲ್ವಾ ಸರ್? ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಗಂಡ ಮಕ್ಕಳು ಏನೂ ಅಡ್ಡಿ ಇಲ್ಲ ಅಂತ ಆಗಾಗ ಪ್ರೂವ್ ಮಾಡ್ತಾ ಇರ್ತಾರೆ. ಅದೇನೋ ನಿಜ ಸರ್. ಸಾಧನೆಗೆ ಬೇಕಾಗಿರೋದು ಮನಸ್ಸೇ ಹೊರತು ನೆಪ ಅಲ್ಲ. ಹೆಣ್ಮಕ್ಳು ಅಂದರೆ ಹೀಗಿರ್ಬೇಕು ನೋಡಿ. ಸಾಧನೆಗೆ ಅಡ್ಡಿ ಆಗತ್ತೆ ಅಂತ ಗಂಡ ಮಕ್ಕಳು ಸಂಸಾರ ಎಲ್ಲ ಬೇಡ ಅಂತ ಎದುರ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಗತ್ತೆ. ಜೀವನ ಅಂದರೆ ಎಲ್ಲರೂ ಇರಬೇಕು ನೋಡಿ. ಅದಕ್ಕೋಸ್ಕರನಾದರೂ ನಾನೀಗ ಮಗು ಮಾಡ್ಕೋಬೇಕಾ? ನೀವು ಯಾವಾಗ ಬಂದ್ರಿ ಮೇಡಮ್? ನಾನು ನೋಡಲೇ ಇಲ್ಲ. ಅದೇ ನೀವು ಪೇಪರಲ್ಲಿ ಓದ್ತಿದ್ರಲ್ಲ ಜೋರಾಗಿ, ಆಗಲೇ ಬಂದೆ. ಅಯ್ಯೋ ನಾವೇನೋ ಲೋಕಾಭಿರಾಮವಾಗಿ ಮಾತಾಡ್ತಾ ಇದ್ದೀವಿ ಮೇಡಮ್. ಯಾಕೆ ಮೇಡಮ್ ಕೋಪ ಮಾಡ್ಕೊಂಡಿದ್ದೀರಾ? ಮತ್ತಿನ್ನೇನ್ರಿ, ಇತ್ತೀಚೆಗೆ ಸ್ಟೇಷನಲ್ಲಿ ಮನೆಯಲ್ಲಿ ಎಲ್ಲ ಕಡೆನೂ ಮಗು ವಿಚಾರನೆ ಕೇಳಿ ಸಾಕಾಗಿದೆ ನನಗೆ. ಓ ಹಾಗ ಮೇಡಮ್? ಮದ್ವೆ ಆಗಿ ಇಷ್ಟು ವರ್ಷ ಆದ್ಮೇಲೆ ಮಗು ಬಗ್ಗೆ ಮಾತಾಡೋದು ಕಾಮನ್ ಅಲ್ವಾ ಮೇಡಮ್? ಅಷ್ಟಕ್ಕೂ ಮಗು ಆದ್ರೆ ಏನ್ ತೊಂದ್ರೆ? ಸಾಧನೆಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಈಗ ತಾನೇ ಮುನಿಸ್ವಾಮಿಯವರು ಪೇಪರ್ ಓದಿ ಹೇಳಿದ್ರಲ್ಲ ಮೇಡಮ್. ಮಗು ಆದರೆ ಮನೇಲೇ ಇರಬೇಕು, ಕೆರಿಯರ್ ಮುಗ್ದೋಗುತ್ತೆ ಅನ್ನೋದು ಹಳೆ ಕಾಲದ ಮಾತು ಮೇಡಮ್. ಅಲ್ಲ, ಮಕ್ಕಳಿದ್ದು ಸಾಧನೆ ಮಾಡಿರೋರು ಎಷ್ಟು ಜನ ಬೇಕು ಹೇಳಿ? ಕೂಲಿ ಮಾಡೋ ಹೆಂಗಸ್ರೆ ಸರ್ಗಲ್ಲಿ ಮಗುನ ಕಟ್ಕೊಂಡು ಇಟ್ಟಿಗೆ ಸಿಮೆಂಟು ಎಲ್ಲ ಹೊರ್ತಾರೆ. ಇನ್ನು ಮಿಗ್ದವರೆಲ್ಲ ಯಾವ ಲೆಕ್ಕ ಮೇಡಮ್? ಹಾಗಿದ್ರೆ ಮಗು ಮಾಡ್ಕೊಳ್ಳೋದು ಜೀವನದ ಅಂತಿಮ ಸಾಧನೆನಾ? ಅಯ್ಯೋ ಹಂಗಂದವ್ರ ಬಾಯಿಗೆ ಮಣ್ಣಾಕಿ ಮೇಡಮ್. ಜೀವನದಲ್ಲಿ ಹಲವಾರು ಸಾಧನೆಗಳಲ್ಲಿ ಮಗು ಮಾಡ್ಕೊಳ್ಳೋದು ಕೂಡ ಒಂದು ಸಾಧನೆ ಮೇಡಮ್. ಜೀವನ ಅಂದರೆ ಒಂದು ಹಬ್ಬದೂಟ. ಹಬ್ಬದೂಟದಲ್ಲಿ ಹೋಳಿಗೆ ಮತ್ತು ತುಪ್ಪ ಇರಲೇಬೇಕಲ್ಲ. ಹಾಗೆ ಈ ಮಗು ಕೂಡ ನಮ್ಮ ಜೀವನದಲ್ಲಿ ಒಂದು ಹಬ್ಬದೂಟದಲ್ಲಿ ಹೋಳಿಗೆ ಮತ್ತು ತುಪ್ಪ ಇದ್ದ ಹಾಗೆ. ಸಂತೃಪ್ತ ಜೀವನಕ್ಕೆ ಮಗು ಬೇಕೇ ಬೇಕು ಮೇಡಮ್. ಇವ್ರು ಹೇಳೋದ್ರಲ್ಲೂ ಅರ್ಥ ಇದೆ. ಇದ್ರ ಬಗ್ಗೆ ಕಾರ್ತಿಕ್ ಹತ್ರ ಮಾತಾಡಬೇಕು. ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಹಾರಿಗೆ ವಧುವಾದೆ, ಅಂಬುಜಾಕ್ಷಿ ಹಾರಿಗೆ ವಧುವಾದೆ, ಹಾರಿಗೆ ವಧುವಾದೆ ಅಂಬುಜಾಕ್ಷಿ. ಉರ್ಮಿಳಾ, ಉರ್ಮಿ, ಅದು ಯಾರೋ ಬಾಗಿಲು ತಡ್ತಿದ್ದಾರೆ, ಯಾರು ಅಂತ ನೋಡೆ. ಹಾಂ ಅಕ್ಕ, ನೋಡ್ತೀನಿ. ಶರಧಿ ಬಂಧನ ರಾಮಚಂದ್ರ ಮೂರುತಿಗೋ ಪರಮಾತ್ಮ ಶ್ರೀ ಅನಂತ ಆದಿಕೇಶವಗೋ. ಇವಳು ಯಾಕಪ್ಪ ಇಲ್ಲಿಗೆ ಬಂದ್ಲು? ಚಿಕ್ಕತ್ತೆ, ನಾನು ದಿವ್ಯಾ. ಗುರ್ತು ಸಿಗ್ಲಿಲ್ವಾ? ಆಹಾ, ಗುರ್ತು ಸಿಕ್ತು. ಮತ್ತೆ ಒಳ ಕರಿಯಲ್ವಾ? ಯಾರೇ ಉರ್ಮಿ? ಅದು ಅಕ್ಕ. ಉರ್ಮಿಳಾ, ಏನು ಅದು ಅದು ಅಂತಿದ್ದೀವಿ? ಯಾರು? ಅಲ್ವೇ, ಯಾರು ಬಂದಿರೋ ಅಂತ ಹೇಳಕ್ಕಾಗ್ತಿಲ್ವಾ ನಿನಗೆ? ಯಾರೇ ಅದು ಬಂದಿರೋದು?
ಅತ್ತೆ ಯಾಕೆ ಅಷ್ಟೊಂದು ಶಾಕಲ್ಲಿದ್ದೀರಾ? ನಾನು ದಿವ್ಯಾ, ಸತ್ಯನ ಅಕ್ಕ. ಅದು ನನಗೂ ಗೊತ್ತು. ನೀನು ಯಾಕೆ ಇಲ್ಲಿಗೆ ಬಂದೆ? ನಿನಗೆ ಯಾರು ಇಲ್ಲಿಗೆ ಬರಕ್ಕೆ ಹೇಳಿದ್ದು? ಏಯ್, ನಿನ್ನನ್ನೇ ಕೇಳ್ತಾ ಇರೋದು, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ. ರುಕ್ಕು ಇದ್ಕಿದ್ದಂಗೆ ಬಂದ್ಲು, ಇದ್ಕಿದ್ದಂಗೆ ಹೋದ್ಲು. ತುಂಬ ಒಳ್ಳೆ ಹುಡುಗಿ ಅತ್ತೆ. ಅವಳು ಇಲ್ಲದೆ ಮನೆ ಬಿಕೋ ಅಂತ ಇದೆ. ಹ್ಞೂ ಕಣೆ ಜಾನಕಿ, ಅವಳು ಇದ್ದಿದ್ರೆ ಅದೆಷ್ಟು ಸಲ ಅಜ್ಜಿ 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 ಅಂತ ಕರಿತಾ ಇದ್ಲು. ಅದು ಬೇಕಾ, ಕಾಫಿ ಮಾಡಿಕೊಡ್ಲಾ, ಕಾಲು ನೋಯ್ತಿದ್ಯಾ, ಎಣ್ಣೆ ಹಚ್ಚಲ, ತಲೆ ಹಿಸಕ್ಲಾ, ಏನು ಸ್ವಂತ ಮೊಮ್ಮಗಳಿಗಿಂತನೂ ಜಾಸ್ತಿ ಆಗೋಗಿದ್ಲು ಕಣೆ. ನನಗೂ ಅಷ್ಟೇ ಅತ್ತೆ. ದಿವ್ಯಂಗಿಂತ ಇವಳೇ ನನ್ನ ಮಗಳೇನೋ ಅಂತ ಅನ್ಸಕ್ಕೆ ಶುರುವಾಗ್ಬಿಟ್ಟಿತ್ತು. ಈಗ ನೋಡಿದ್ರೆ ವಾಪಸ್ ಹೊರಟ್ಬಿಟ್ಲಲ್ಲ ಅತ್ತೆ. ಅಲ್ಲವಲ್ಲ, ಅಷ್ಟು ಒಳ್ಳೆ ಅತ್ತೆ ಮಗಳನ್ನ ಇಟ್ಕೊಂಡು ಈ ಮೂದೇವಿ ಹಿಂದೆ ಹೇಗೋಗಿದ್ದೆ. ಅದೇನೋ ಹೇಳ್ತಾರಲ್ಲ ಅತ್ತೆ, ಪ್ರೀತಿ ಕುರುಡು ಅಂತ. ಇಲ್ಲಿ ನಮ್ಮ ಬಾಲನೇ ಕುರುಡಾಗ್ಬಿಟ್ಟಿದ್ದ ಅನ್ಸುತ್ತೆ. ದಿವ್ಯಾ ಹೇಗೆ ಇರಲಿ ಅತ್ತೆ, ಅವಳ ಜಾಗನ ಯಾರೂ ತುಂಬಕ್ಕಾಗಲ್ಲ. ಅವಳಿಗೆ ದುರಾಸೆ ಇದೆ ನಿಜ, ಅದಕ್ಕೋಸ್ಕರ ಹೇಗೆಗೋ ನಡ್ಕೋತಾಳೆ, ಅದು ನಿಜ. ಆದರೆ ಅವಳ ಮೇಲಿನ ನನ್ನ ಪ್ರೀತಿಗೆ ಅದು ಯಾವುದು ಮಾನದಂಡ ಅಲ್ಲ. ಜಾನಕಿ, ನೀವು ಕುರುಡು ಕಣೆ, ಧೃತರಾಷ್ಟ್ರ. ರುಕ್ಕು ಅಂತ ಸ್ಟ್ರಾಂಗ್ ಕನ್ನಡಕ ಬಂದರೂ ಇನ್ನೂ ಕುರುಡು ಹೋಗಿಲ್ವಲ್ಲ. ನನಗೀಗೀಗ ದಿವ್ಯಂದೇ ಚಿಂತೆ ಆಗ್ಬಿಟ್ಟಿದೆ ಅಜ್ಜಿ. ಅದೇನೋ ಕೋಟೆ ಮನೆಗೆ ಹೋಗಿ ಕ್ಷಮೆ ಕೇಳ್ತೀನಿ ಅಂತ ಬೇರೆ ಹೋಗಿದ್ದಾಳೆ. ಆದರೆ ಅಲ್ಲಿ ಅವಳನ್ನ ಯಾರು ಸೇರಿಸ್ಕೋತಾರೆ? ಸುಮ್ಮನೆ ಅವಮಾನ ಮಾಡಿಸ್ಕೊಂಡು ವಾಪಸ್ ಬರಬೇಕು ಅಷ್ಟೇ. ಹಾಗೇನೂ ಆಗಲ್ಲ ಬಾಲ. ಸತ್ಯ ಇಲ್ವಾ ಅಲ್ಲಿ? ನಿನಗೆ ಹೇಗೆ ದಿವ್ಯನ ಮೇಲೆ ಪ್ರೀತಿನೋ ಹಾಗೆ ಸತ್ಯನ್ಗೆ ತನ್ನಕ್ಕ ದಿವ್ಯನ ಮೇಲೆ ಪ್ರೀತಿ. ಅವಳು ದಿವ್ಯನಿಗೆ ಅವಮಾನ ಆಗೋಗ್ಬಿಡ್ತಾಳೇನೋ. ಹಾಗೇನಾದರೂ ಆದರೆ ನಮ್ಮ ಸತ್ಯ ದಿವ್ಯನ ಪರ ನಿಂತ್ಕೊಂಡೇ ನಿಂತ್ಕೋತಾಳೆ. ಆದರೆ ಸತ್ಯ ಅವ್ರ ಥರ ಅಲ್ವಲ್ಲ ದಿವ್ಯಾ. ಮತ್ತೆ ಎಲ್ಲಿ ಅವ್ರಿಗೆಲ್ಲ ಬೇಜಾರು ಮಾಡ್ತಾಳೋ, ಕೊಂಕು ಮಾತುಗಳನ್ನು ಆಡ್ತಾಳೋ ಅಂತ ಭಯ. ಬದಲಾಗಿದ್ದೀನಿ ಅಂತಾಳೆ, ಆದರೆ ಸತ್ಯ ಅವ್ರ ವಿಚಾರದಲ್ಲಿ ಅವಳು ಎಷ್ಟು ಬದಲಾಗಿದ್ದಾಳೋ ನಮಗೆ ಗೊತ್ತಿಲ್ವಲ್ಲ. ಮತ್ತೆ ಏನಾದರೂ ಅವಳು ಹಳೆ ಚಾಳಿ ಶುರು ಮಾಡಿದ್ರೆ ಬಾಲ ಕಟ್ ಮಾಡಿ ಮೂಲೆಯಲ್ಲಿ ಕೂರಿಸು ಅಂತ ನಾನೇ ಸತ್ಯಂಗೆ ಹೇಳ್ತೀನಿ. ಆವಾಗಲೇ ಅವಳಿಗೆ ಬುದ್ಧಿ ಬರೋದು. ನಿಜ ಕಣೆ, ಅಷ್ಟು ಸಾಲದು ಅಂತ ಆ ಕೀರ್ತನೆ ಬೇರೆ ಅಲ್ಲೇ ಇದ್ದಾಳೆ. ಇಬ್ಬರು ಸೇರಿಕೊಂಡ್ರೆ ಮುಗ್ಗದೇ ಹೋಯ್ತು ಕತೆ. ಅಲ್ಲ ಅತ್ತೆ, ಕಳ್ಸೋದು ಕಳಿಸಿ ಈಗ ಭಯ ಪಡಿಸಿದ್ರೆ ಹೇಗೆ? ಪಾಪ ನಮ್ಮ ಸತ್ಯ ಈಗ ತಾನೇ ಜೀವನದಲ್ಲಿ ಸ್ವಲ್ಪ ಸುಖ ಕಾಣ್ತಾ ಇದ್ದಾಳೆ. ಈಗಲೇ ಅಮ್ಮಣಿ ಗೊತ್ತಾಗೋದು ನಮ್ಮ ದಿವ್ಯಾ ಎಷ್ಟು ಬದಲಾಗಿದ್ದಾಳೆ ಅಂತ. ಇರಲಿ ಬಿಡು, ಒಟ್ಟಿಗೆ ಇರಲಿ. ಕಳ್ಳ ಕಳ್ಳರಿಗೆ ನಂಟು, ಮುಳ್ಳು ಬೇಲಿಗೆ ನಂಟು ಅಂತ ಇಬ್ಬರು ಕಳ್ಳರು ಒಟ್ಟಿಗೆ ಇದ್ದಾಗ ನಮ್ಮ ದಿವ್ಯ ನಿಯತ್ತು ಬದಲಾಗಲಿಲ್ಲ ಅಂದರೆ ದಿವ್ಯಾ ಬದಲಾಗಿದ್ದಾಳೆ ಅಂತ ಅರ್ಥ. ಅವಳು ಬದಲಾವಣೆ ನಿಜ ಆಗಿದ್ದು ಕೋಟೆ ಮನೆಯವರು ಅವಳನ್ನ ಕ್ಷಮಿಸಿದ್ರೆ ಸಾಕು ಅತ್ತೆ. ಮತ್ತೆ ಬೇರೆ ರಗಳೆಗಳೇ ಬೇಡ ನಮಗೆ. ಅಯ್ಯೋ ಜಾನಕಿ, ನೋಡೋಣ್ವೆ ಈಗಲಿಂದಲೂ ಏನಾಗುತ್ತೆ ಅಂತ ಯೋಚನೆ ಮಾಡಿ ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಹೌದೌದು, ಇವಳಿಂದ ಆ ಮನೆಗೆ ತೊಂದರೆ ಆಗದೆ ಇದ್ರೆ ಅಷ್ಟೇ ಸಾಕು. ಹೆಂಗಪ್ಪ, ಹೆಂಗಾಗುತ್ತೆ? ಅಲ್ಲಿರೋದು ನಮ್ಮ ಸತ್ಯ ಬಾಲ ಬಿಚ್ಚಿದ್ರೆ ಬಾಲ ಕಟ್ ಮಾಡ್ತಾಳೆ. ಸುಹಾಸ್, ಅದೇನೋ ಹೇಳ್ತಾ ಇದೆಯಲ್ಲ,
ಆ ದಿವ್ಯ ಬದಲಾಗಿದ್ದಾಳೆ, ನೀನು ಬದಲಾಗು ಅಂತ. ನೋಡಿದ್ಯಾ ಅವಳು ಬದಲಾವಣೆನಾ? ಕರೆಕ್ಟ್ ಡಾರ್ಲಿಂಗು, ಕರೆಕ್ಟ್. ಕಳ್ಳನ ಮನಸ್ಸು ಕಳ್ಳನ್ ತಾನೇ ಗೊತ್ತಾಗೋದು. ಏನಂದೆ? ಏನಿಲ್ಲ ಡಾರ್ಲಿಂಗು, ನಾನೇ ತಪ್ಪು ತಿಳ್ಕೊಂಡಿದ್ದೆ ಅಂದೆ. ನೋಡಿದ್ಯಾ ಆ ದಿವ್ಯ ನನ್ನ ಕಾಳಕ್ಕೆ ಹೇಗೆ ಬಿದ್ಲು ಅಂತ? ಬಿದ್ದಿಲ್ಲ ಡಾರ್ಲಿಂಗು, ನೀನು ಬೀಳಿಸ್ಕೊಂಡೆ. ಮಗುನೂ ಚೂಟಿ ತೊಟ್ಲಾನು ನೀನೇ ತುಗ್ದೆ. ಆದರೆ ಅವಳಿಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ನೀನು ಬಿಡು ಡಾರ್ಲಿಂಗು, ಸೂಪರು. ಅಂದ್ಕೊಂಡಿದ್ದನ್ನು ಸಾಧಿಸೋವರೆಗೂ ಬಿಡಲ್ಲ. ಎಸ್, ದ್ಯಾಟ್ಸ್ ಕೀರ್ತನ. ಒಂದು ಸಲ ಆ ದಿವ್ಯ ಈ ಮನೆ ಒಳಗೆ ಬರಲಿ, ಆಮೇಲೆ ಅವಳನ್ನ ಕೈಗೊಂಬೆಯಾಗಿ ಯೂಸ್ ಮಾಡಿಕೊಂಡು ಅವಳ ಮೂಲಕ ಸತ್ಯನ ಹೇಗೆ ಆಟ ಆಡಿಸ್ತೀನಿ ಅಂತ ನೋಡ್ತಾ ಇರೋ. ಬೆಂಕಿ ಜೊತೆ ಸರಸ ಒಳ್ಳೇದಲ್ಲ ಡಾರ್ಲಿಂಗು. ಸುಹಾಸ್, ನಿನಗೆ ಗೊತ್ತಾಗತ್ತೆ ಯಾರು ಬೆಂಕಿ ಯಾರು ಸರ್ಸ ಆಡೋರು ಅಂತ. ಯಾಕೋ ಇತ್ತೀಚೆಗೆ ನಿನಗೆ ನನ್ನ ಬಗ್ಗೆ ಡೌಟ್ ಸ್ವಲ್ಪ ಜಾಸ್ತಿನೇ ಆಗ್ತಿದೆ ಅನ್ಸುತ್ತೆ. ನಿನಗೂ ಕೆಲವು ವಿಷಯಗಳನ್ನ ಪ್ರೂವ್ ಮಾಡೋದಿದೆ. ನಾನು ಈ ಗೇಮಲ್ಲಿ ಇಲ್ಲ ಡಾರ್ಲಿಂಗು, ಪ್ಲೀಸ್ ನನ್ನನ್ನು ಬಿಟ್ಬಿಡು. ನಾನು ಹೇಗೋ ಬದುಕೋತೀನಿ. ಏಯ್, ನಿನ್ನನ್ನೇ ಕೇಳ್ತಾ ಇರೋದು, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ. ಡಾರ್ಲಿಂಗು, ಯಾಕೆ ನಿಮ್ಮಮ್ಮ ಇಷ್ಟೊಂದು ಜೋರಾಗಿ ಕಿರಿಸ್ತಿದ್ದಾರೆ? ನೋಡ್ತಾ ಇರು ಸುಹಾಸ್, ಇನ್ಮೇಲೆ ಆಟ ಶುರುವಾಗುತ್ತೆ. ಈ ಮನೆಗೆ ಬಿರುಗಾಳಿ ಎಂಟ್ರಿ ಆಯಿತು. ಏನು ಡಾರ್ಲಿಂಗ್ ಇದು? ಮೇಲ್ ನೋಡಿದರೆ ಬೆಂಕಿ ಅಂತೀಯ, ಇಲ್ಲಿ ನೋಡಿದರೆ ಬಿರುಗಾಳಿ ಅಂತೀಯ. ಎರಡೂ ಸೇರಿದರೆ ಈ ಮನೆ ಧೂಳಿಪಟ ಆಗೋದು ಗ್ಯಾರಂಟಿ. ಎಸ್, ನಿನಗಿಷ್ಟ ಅರ್ಥ ಆಯ್ತಲ್ಲ, ಸಾಕು. ಏಯ್, ನಿನ್ನನ್ನೇ ಕೇಳ್ತಾ ಇರೋದು, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ. ನಿನ್ನಂಥ ಮನೆ ಹಾಳರ ನೆರಳು ಕೂಡ ನಮ್ಮ ಮನೆ ಮೇಲೆ ಬೀಳ್ಕೂಡ್ದು. ಹೊಟ್ಟೋಗಿಲ್ಲಿಂದ. ನೋಡು ದಿವ್ಯಾ, ನಿನ್ನಿಂದ ಈಗಾಗಲೇ ನಾವು ಬೇಕಾದಷ್ಟು ಅನುಭವಿಸಿದ್ದೇವೆ. ನಿನ್ನನ್ನು ಮನೆ ಒಳಗೆ ಸೇರಿಸೋ ಮನಸ್ಥಿತಿಲಿ ನಾವಿಲ್ಲ. ದಯವಿಟ್ಟು ಹೊರಟೋಗು. ಏ ಊರ್ಮಿ, ನೀನೇನೆ ಇಷ್ಟೊಂದು ಮೆತ್ತಗೆ ಹೇಳ್ತಿದ್ದೆ ಇವಳಿಗೆ. ಅಂಥ ಮರ್ಯಾದೆ ಇವಳೇನು ಉಳಿಸ್ಕೊಂಡಿಲ್ಲ. ಅವಳು ಹಾಗೆ ಮಾಡಿದ್ಲು ಅಂತ ನಾವು ಅದೇ ರೀತಿಲಿ ನಡ್ಕೊಳಕ್ಕಾಗತ್ತಾ ಅಕ್ಕ? ನೋಡು ದಿವ್ಯಾ, ಮನೆ ಮುಂದೆ ಸುಮ್ಮನೆ ಸೀನ್ ಆಗೋದು ಬೇಡ. ಅಕ್ಕಪಕ್ಕ ಮನೆಯವ್ರು ನೋಡಿದ್ರೆ ತೊಂದರೆ ಆಗುತ್ತೆ. ನೀನು ಹೊರಡು ಇಲ್ಲಿಂದ. ಅತ್ತೆ, ನಾನು ಎಂಥ ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಗಕ್ಕೆ ಇಷ್ಟು ದಿನ ಬೇಕಾಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅತ್ತೆ. ದುಡ್ಡಿನ ಆಸೆಗೆ ಕಾರ್ತಿಕ್ನ ಮದುವೆ ಮಾಡ್ಕೋತೀನಿ ಅಂತ ಒಪ್ಕೊಂಡು ಆಮೇಲೆ ಕೈ ಕೊಟ್ಟೆ. ಮದುವೆ ಮನೆಯಿಂದ ಓಡೋದೆ. ನನ್ನನ್ನು ಓಡಿಸಿದೆ ಸತ್ಯ ಅಂತಲೂ ಸುಳ್ಳು ಹೇಳ್ದೆ. ನಾನು ಮಾಡಿದ ತಪ್ಪಿಗೆ ಸತ್ಯನ ಬ್ಲೇಮ್ ಮಾಡಿದೆ. ಅವಳ ಹೆಗ್ಲಲ್ಲಿ ಬಂದು ಕೈಟ್ಟು ಗುಂಡನ್ನ ನಾನು ಹೊಡೆದೆ. ತಪ್ಪು ನಂದೇ ಅತ್ತೆ. ನನ್ನಿಂದ ನಿಮಗೆ, ನಮ್ಮ ಮನೆಯವ್ರು ಎಲ್ರಿಗೂ ಅವಮಾನ ಆಗೋಯ್ತು. ಆ ಸತ್ಯನ ಹಾಳು ಮಾಡಕ್ಕೆ ನೋಡಿದೆ. ಆದರೆ ದೇವರು ಅದೇ ಮುಹೂರ್ತದಲ್ಲಿ ಅವಳಿಗೂ ಕಾರ್ತಿಕ್ಗೂ ಮದುವೆ ಮಾಡಿಸ್ದ. ಅವರಿಬ್ರಿಗೂ ಒಳ್ಳೆ ಚಿನ್ನ ಕಟ್ಕೊಟ್ಟ. ನಾನು ಮಾಡಿದ ತಪ್ಪಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟ. ಅಲ್ಲ, ಸತ್ಯನ ಮೇಲೆ ಆರೋಪ ಹೊರಿಸೋ ಬದಲು ಎಲ್ಲ ಇವಳು ಯಾಕೆ ಒಪ್ಕೊಂಡು ಕ್ಷಮೆ ಕೇಳ್ತಿದ್ದಾಳೆ? ಆ ಶಿಕ್ಷೆಗೆ ನಾನು ಬದಲಾಗಿದ್ದೀನಿ ಅತ್ತೆ. ಏಯ್, ನೀನು ಬದಲಾಗೋ ಬಿಡು. ಅದನ್ನು ಕಟ್ಕೊಂಡು ನಾನೇನು ಮಾಡಲಿ? ಮೊದಲು ನನ್ನ ಕಾಲು ಬಿಡು. ಬಿಡು ನನ್ನ ಕಾಲನ್ನ. ಇಲ್ಲ ಅತ್ತೆ, ನನ್ನ ನೀವು ಒಳಗಡೆ ಸೇರಿಸೋರ್ಗು ನಿಮ್ಮ ಕಾಲು ಬಿಡಲ್ಲ ಅತ್ತೆ. ಏಯ್, ಮೊದಲು ಬಿಡು ನನ್ನ ಕಾಲನ್ನ. ಬಿಡು ಅಂದೆ. ಇಲ್ಲ ಅಂದರೆ ಮನೇಲಿ ಆಳುಗಳಿದ್ದಾರೆ, ಕರೆಸಿ ಆಚೆ ದಬ್ಬಿಸ್ತೇನೆ. ಬಿಡು. ಅಕ್ಕ, ಹೆಣ್ಣು ಹುಡುಗಿ ಹೀಗೆಲ್ಲ ಮಾಡೋದು ಬೇಡ. ದಿವ್ಯಾ, ಎದ್ದೇಳು ನೀನು.
ಮತ್ತೆ ಈ ಥರ ತೊಂದರೆ ಕೊಡಬೇಡ. ಎದ್ದೇಳು. ಇಲ್ಲ ಅತ್ತೆ, ನಾನು ತೊಂದರೆ ಕೊಡಕ್ಕೆ ಬಂದಿಲ್ಲ. ನನ್ನ ಜೀವನ ಕಟ್ಕೊಳಕ್ಕೆ ಬಂದಿದ್ದೀನಿ. ನನ್ನ ಫ್ಯಾಮಿಲಿ ಹೇಗೆ ಮುಖ್ಯನೋ ನಿಮ್ಮ ಫ್ಯಾಮಿಲಿನೂ ನನಗೆ ಹಾಗೆ ಮುಖ್ಯ ಅತ್ತೆ. ಅತ್ತೆ, ದೇವ್ರ ಮೇಲೆ ಆಣೆ ಅತ್ತೆ, ನಾನು ಮೊದಲಿನ ದಿವ್ಯ ಅಲ್ಲ, ತುಂಬ ಬದಲಾಗಿದ್ದೀನಿ. ನಿಮಗೆ ನಂಬ ಕಷ್ಟ ಅಂತ ನನಗೂ ಗೊತ್ತು ಅತ್ತೆ, ಆದರೂ ಒಪ್ಕೋತಾ ಇದ್ದೀನಿ. ತಪ್ಪೆಲ್ಲ ನಂದೆ. ಬುದ್ಧಿ ಇಲ್ಲದೆ ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಬಿಟ್ಟೆ. ದಯವಿಟ್ಟು ಕ್ಷಮಿಸಿ ಅತ್ತೆ. ಮಾಡಿರೋ ಪಾಪಕ್ಕೆ ಪಶ್ಚಾತ್ತಾಪ ಪಡ್ತಾನೆ ಇದ್ದೀನಿ ಅತ್ತೆ. ನನಗಷ್ಟು ಸಾಲಲ್ಲ ಅಂತ ಪ್ರಾಯಶ್ಚಿತಕ್ಕೆ ಈ ಮನೆಗೆ ಬಂದಿದ್ದೀನಂತೆ. ದಯವಿಟ್ಟು ನನ್ನನ್ನು ಕಳಿಸ್ಬೇಡಿ. ನಿಮ್ಗೆಲ್ಲರೂ ಸೇವೆ ಮಾಡಿ ಆ ಪಾಪನ ಕಳ್ಕೊತೀನಿ ಅತ್ತೆ. ದಯವಿಟ್ಟು ಪ್ಲೀಸ್ ಒಂದೇ ಒಂದು ಅವಕಾಶ ಕೊಡಿ. ನೋಡು ದಿವ್ಯಾ, ನೀನು ಏನೇ ಹೇಳಿದ್ರು ನಮಗೆ ನಿನ್ನ ಮೇಲೆ ನಂಬಿಕೆ ಬರಲ್ಲ. ನೀನು ಸುಮ್ಮನೆ ಹೋಗು ಇಲ್ಲಿಂದ. ಹೇಯ್, ನೀನು ಬದಲಾದ್ರೆ ಅದರಿಂದ ನನಗೇನು? ನಿನ್ನನ್ನು ಕ್ಷಮಿಸಿ ನಮ್ಮನೆ ಒಳಗೆ ಯಾಕೆ ಕರ್ಕೋಬೇಕು? ಅಂಥ ಕರ್ಮ ನನಗೇನಿದೆ? ಈ ಮನೆಯಲ್ಲಿ ನಿನಗೆ ಯಾವುದೇ ರೀತಿ ಜಾಗ ಸಿಗಲ್ಲ. ಹೊಟ್ಟೋಗಿಲಿಂದ, ಹೊಟ್ಟೋಗು ಒಂದೇ. ಇಲ್ಲಾತೆ, ಏನೇ ಆದರೂ ಅಷ್ಟೆ, ನನ್ನನ್ನು ಈ ಮನೆ ಒಳಗೆ ನೀವು ಸೇರಿಸ್ಕೋಬೇಕು. ನೀವು ನನ್ನನ್ನು ಒಪ್ಕೋಬೇಕು. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಮರ್ಯಾದೆಯಿಂದ ಇಲ್ಲಿಂದ ಹೊಟ್ಟೋಗು. ಇಲ್ಲ ಅಂದರೆ ಹೋಗಲ್ಲತ್ತೆ, ನಾನು ಎಲ್ಗೂ ಹೋಗಲ್ಲ. ಇಲ್ಲೇ ಇಡ್ತೀನಿ. ನೀವು ನನ್ನನ್ನು ಮನೆ ಒಳಗೆ ಸೇರಿಸೋವರೆಗೂ ನಾನು ಇಲ್ಲೇ ಇಡ್ತೀನಿ. ಉರ್ಮಿಳಾ, ನಡಿ ಒಳಗೆ. ಅವಳೇನಾದರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ಅತ್ತೆ, ಬಾಗ್ಲು ಹಾಕು ಒಂದೇ. ಹಾಕೋ ಬಾಗ್ಲು. ಅತ್ತೆ ಅತ್ತೆ ಪ್ಲೀಸ್ ಅತ್ತೆ. ಏನು ದಿವ್ಯಾ ಬಂದಿದ್ದಾಳ? ಅವಳು ಯಾಕೆ ಬಂದ್ಲಂತೆ? ಇನ್ಯಾವ ಮನೆ ಹಾಳು ಕೆಲಸ ಮಾಡ್ಬೇಕಂತೆ ಅವಳು? ಯಾರಿಗೋ ಗೊತ್ತು. ನಾವಂತೂ ಅವಳನ್ನ ಮನೆಗೆ ಸೇರಿಸಿಲ್ಲ, ಸೇರಿಸ್ಕೊಳ್ಳೋದು ಇಲ್ಲ. ಒಳ್ಳೆ ಕೆಲಸ ಮಾಡಿದ್ರಿ. ಅವಳು ಬಂದಿದ್ದಾಳೆ ಅಂದ್ರೆ ಸುಮ್ಮನೆ ಅಂತೂ ಬಂದಿರಲ್ಲ. ಏನೋ ಒಂದು ದುರುದ್ದೇಶ ಇಟ್ಕೊಂಡೇ ಬಂದಿರ್ತಾಳೆ. ಪಕ್ಕ ಟೈಮಿಂಗ್ ಅವಳದು. ನಾವೆಲ್ಲರೂ ಚೆನ್ನಾಗಿರ್ಬೇಕಾದ್ರೆ, ಖುಷಿಯಾಗಿರ್ಬೇಕಾದ್ರೆ ಇವಳು ಒಕ್ಕಿಸ್ಕೊಂಡಿದ್ದಾಳೆ. ಅಕ್ಕ, ಈಗ ಏನು ಮಾಡೋದು? ಬಾಗಿಲ ಹತ್ರನೇ ಇದ್ದಾಳೆ, ರಾತ್ರಿ ಬೇರೆ ಆಗಿದೆ. ಇರ್ಲಿ ಬಿಡೆ ಉರ್ಮಿಳಾ, ಕಾದು ಕಾದು ಸುಸ್ತಾಗಿ ತಾನೇ ಹೊಟ್ಟೋಗ್ತಾಳೆ. ರಾತ್ರಿ ಎಲ್ಲ ಇಲ್ಲಿರೋ ಮಗಳೇನಲ್ಲ ಅವಳು. ಅಮ್ಮ, ನನ್ಗನ್ಸೋ ಹಾಗೆ ಅವಳು ಅಷ್ಟೊಂದು ಸುಲಭವಾಗಿ ಹೋಗೋಳಲ್ಲ. ತುಂಬಾ ಕುತಂತ್ರಿ ಅವಳು. ಅವಳು ನಮ್ಮ ಜೊತೆ ಆಡಿರೋ ಆಟಗಳನ್ನೆಲ್ಲ ನೆನೆಸ್ಕೊಂಡ್ರೆ ರಕ್ತ ಕುದಿಯುತ್ತೆ. ಮೊದಲು ಅವಳನ್ನ ಇಲ್ಲಿಂದ ಕಳಿಸಿ. ಅವಳೇ ಹೋಗೋರ್ಗೆ ಯಾಕೆ ಕಾಯ್ಬೇಕು? ನಾವೇ ಹೋಗಿ ಅವಳನ್ನ ಕಳ್ಸೋಣ ಬನ್ನಿ. ಆದರೂ ಹೋಗು ಅಂತ ಹೇಗೋ ಹೇಳೋದು ಕಾರ್ತಿ. ಚಿಕ್ಕಿ, ಅವಳು ನೆರಳು ಕೂಡ ಈ ಮನೆ ಮೇಲೆ ಬೀಳ್ಬಾರ್ದು. ಅಷ್ಟು ಡೇಂಜರಸ್ ಅವಳು. ಇವಾಗ ಏನು ನಿಮ್ ಕೈಲಿ ಆಗಲ್ಲ ಅಂದ್ರೆ ಹೇಳಿ, ಅವಳು ಕುತ್ತಿಗೆ ಹಿಡ್ದು ನಾನೇ ಆಚೆ ತಪ್ತೀನಿ. ಕಾರ್ತಿಕ್, ನಿಂತ್ಕೋ ಸುಮ್ಮನೆ. ಅವಳು ಎಷ್ಟೇ ಕೆಟ್ಟವಳಾಗಿದ್ರು ಅವಳು ಒಂದು ಹೆಣ್ಣು ಕಣ. ಅವಳ ಮೇಲೆ ಕೈ ಮಾಡೋದು ತಪ್ಪಾಗತ್ತೆ. ಅವಳಾಗವಳೆ ಹೊಟ್ಟೋಗ್ತಾಳೆ, ಸುಮ್ಮನೆ ಇರು. ಅಮ್ಮ, ಅವಳು ಏನ್ ಮಾಡೋದಕ್ಕೂ ಹೇಸಲ್ಲ. ಯಾವ ಮಟ್ಟಕ್ಕಾದ್ರೂ ಇಳಿತಾಳೆ. ಅಷ್ಟು ಕೆಟ್ಟ ಹೆಂಗ್ಸಮ್ಮ ಅವಳು. ಅದು ನಮಗೂ ಗೊತ್ತಿದೆ ಕಣೋ. ನಾವೇನು ಮಾಡಬೇಕಾಗಿಲ್ಲ. ಅವಳಾಗವಳೆ ಕಾದು ಹೊರಟೋಗ್ತಾಳೆ. ಹಾಗಂತ ಅವಳ ಜೊತೆ ಜಗಳ ಆಡಿ ನಾವು ಅವಳ ಮಟ್ಟಕ್ಕೆ ಇಳಿಯೋಕ್ಕಾಗತ್ತಾ? ಅಲ್ಲ ಅಮ್ಮ. ಸಾಕು ಕಾರ್ತಿಕ್, ಸಾಕು. ಅವಳು ಹೋಗೋವರೆಗೂ ನಾವು ಬಾಗಿಲು ತೆಗೆಯೋದು ಬೇಡ. ಕಾಯ್ದು ಕಾಯ್ದು ಅವಳೇ ಸುಸ್ತಾಗಿ ಹೊರಟೋಗ್ತಾಳೆ. ಅವಳನ್ನ ಆಚೆ ಹಾಕಿರೋ ಪಾಪ ನಮಗೆ ತಗಲೋದು ಬೇಡ. ದಿವ್ಯಾ, ಸ್ವಲ್ಪನಾದರೂ ಬುದ್ಧಿ ಇದೆಯಾ ನಿನಗೆ? ನಾನು ಹೇಳಿದ್ದೇನು, ನೀನು ಮಾಡ್ತಿರೋದೇನೋ. ಎಲ್ಲ ಅಪಾದನೋ ಸತ್ಯನ ತಲೆ ಮೇಲೆ ಹಾಕೋದ್ಬಿಟ್ಟು ನೀನು ಯಾಕೆ ಒಪ್ಕೊಂಡೆ?
ಅಯ್ಯೋ ಮ್ಯಾಡ್. ಸ್ವಲ್ಪ ತಾಳ್ಮೆ ಇಟ್ಕೊ. ನಾನು ಮನೆ ಒಳಗೆ ಬರೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ರೆ ನಿನಗೆ ನಿಂದೇ ಚಿಂತೆ ಆಗಿದೆ ಅಲ್ವಾ? ಸರಿ, ಈಗ ಏನು ನಿನ್ನ ಪ್ಲ್ಯಾನು? ನಾನು ಹೇಳಿದ ಕೆಲಸ ಏನಾಯಿತು? ನಾನು ಮನೆ ಒಳಗೆ ಬಂದರೆ ಅಲ್ವಾ ನೀನು ಹೇಳಿದ ಕೆಲಸನ ಮಾಡೋಕ್ಕಾಗೋದು? ಅದಕ್ಕೆ ತಾನೆ ನಾನು ಇಲ್ಲಿವರೆಗೂ ಬಂದಿರೋದು. ಆದರೆ ಈಗಲೂ ಆ ಚಾನ್ಸ್ ಇತ್ತಲ್ವಾ? ಎಲ್ಲ ಆರೋಪನೋ ಸತ್ಯನ ಮೇಲೆ ಮಾಡಬಹುದಿತ್ತಲ್ವಾ? ಏನು ಚಾನ್ಸು? ನಾನು ಹೇಳಿದ ತಕ್ಷಣ ಅವ್ರು ನಂಬಿಡ್ತಾರಾ? ನೀನು ಹೇಳಿದ್ನ ಮಾಡಕ್ಕೆ ಹೋದರೆ ನಾನು ಅವ್ರ ನಂಬಿಕೆ ಗಳಿಸೋಕ್ಕಾಗಲ್ಲ. ನಂಬಿಕೆ ಇದ್ದಾಗಲೇ ಹೊಡೆಯೋ ಏಟಿಗೆ ರುಚಿ ಸಿಗತ್ತ. ಆತ್ರ ಗೆಟ್ಟಂಗೆ ಆಡ್ಬೇಡ. ನನಗೆ ಕೆಲಸ ವಹಿಸಿದ್ಯಾ ಅಂದಮೇಲೆ ಆರಾಮಾಗಿರು. ದಿವ್ಯಾ, ಸೀರಿಯಸ್ಲಿ ನನಗೆ ಯಾಕೋ ನಿನ್ನ ಮೇಲೆ ಡೌಟ್ ಬರ್ತಿದೆ ಈಗ. ಇಲ್ಲಿವರೆಗೂ ಬಂದಮೇಲೂ ಈ ಮಾತು ಹೇಳ್ತಿದ್ಯಾ? ಹೋಗ್ಲಿ ಬಿಡು. ನೀನು ನಂಬಿದ್ರಷ್ಟು ಬಿಟ್ಟರಷ್ಟು ನನಗೇನು ಲಾಸ್ ಇಲ್ಲ. ನೋಡ್ಕಿರ್ತಾನ, ಮೊದಲು ಮನೆ ಒಳಗೆ ಬರಬೇಕು, ಆಮೇಲೆ ಅವ್ರ ನಂಬಿಕೆನ ಗಳಿಸ್ಬೇಕು. ಅದಾಗದೆ ನಾನು ಏನೇ ಹೇಳಿದ್ರು ಯಾರೂ ನಂಬಲ್ಲ. ಅರ್ಥ ಮಾಡ್ಕೊ. ನೀನು ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಎಲ್ಲದಕ್ಕೂ ರಿಯಾಕ್ಟ್ ಮಾಡೋ ಬದಲು ಸೈಲೆಂಟ್ ಆಗಿರು. ಸಾಧ್ಯ ಆದರೆ ಮನೆ ಒಳಗೆ ಬರೋದಕ್ಕೆ ಹೆಲ್ಪ್ ಮಾಡು. ಆಗಿಲ್ಲ ಅಂದರೂ ಪರವಾಗಿಲ್ಲ, ನಾನೇ ಏನೋ ಒಂದು ಮಾಡ್ತೀನಿ. ಪದೇ ಪದೇ ಕಾಲ್ ಮಾಡಿ ಅಡ್ವೈಸ್ ಮಾಡಬೇಡ. ನನಗೂ ಚೆನ್ನಾಗೇ ಗೊತ್ತಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಹಲೋ ಹಲೋ. ಇಡಿಯಟ್. ನನ್ನ ಕೆಲಸ ಆಗಬೇಕು ಅಂದರೆ ಈ ಕತ್ತೆ ಕಾಲನ್ನು ನಾನು ಹಿಡಿಲೇಬೇಕು.